ನಮಸ್ತೆ ಸ್ನೇಹಿತರೆ, ಕಲಿಕೆ ಮಂಟಪ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನೀವು ಮೊಬೈಲ್ ಫೋನಲ್ಲೇನೆ ಪೊಲೀಸ್ ಕಂಪ್ಲೇಂಟ್ ಯಾವ ರೀತಿ ರಿಜಿಸ್ಟರ್ ಮಾಡ್ಬೋದು ಅಂತ ನೋಡೋಣ. ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಕಳೆದೋಗಿದ್ರೆ, ಫೋನ್ ಕಳೆದೋಗಿದ್ರೆ, ಗಾಡಿ ಕಳೆದೋಗಿದ್ರೆ, ಏನಾದರೂ ಆಕ್ಸಿಡೆಂಟ್ ಏನಾದರೂ ಆಗಿ ನೀವು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು ಅಂತಿದ್ರೆ ಅದನ್ನ ಪೊಲೀಸ್ ಸ್ಟೇಷನ್ ಗಂಟ ಏನು ಹೋಗಂಗಿಲ್ಲ. ನೀವು ನಿಮ್ಮ ಮೊಬೈಲ್ ಫೋನಲ್ಲೇನೆ FIR ನ ರಿಜಿಸ್ಟರ್ ಮಾಡ್ಬೋದು. ಆ FIR ನ ನೀವು ಫೋನಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ನೋಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ KSP ಅಂತ ಒಂದು ಅಪ್ಲಿಕೇಶನ್ ಇರಬೇಕು. ಫಸ್ಟ್ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ KSP ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನ ನಿಮ್ಮ ಫೋನಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಮೊಬೈಲ್ ಫೋನಲ್ಲೇ FIR ನ ರಿಜಿಸ್ಟರ್ ಮಾಡ್ಬೋದು. ನೋಡಿ, ಫೋನ್ ಇನ್ಸ್ಟಾಲ್ ಆಯಿತು. ಓಪನ್ ಮಾಡಿದಾಗ ಅಲ್ಲಿ ನೀವು ಮೊಬೈಲ್ ನಂಬರ್ ಕೇಳುತ್ತೆ. ಅಂದರೆ ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ನಲ್ಲಿ ಎಂಟ್ರಿ ಮಾಡಿ, ಮತ್ತು ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲೀಷ್ ಬೇಕೋ ಕನ್ನಡ ಬೇಕೋ, ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಟ್ಟರೆ ಒಂದು OTP ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಏನು ಎಂಟ್ರಿ ಮಾಡಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಟೈಪ್ ಮಾಡಿ ವೆರಿಫೈ ಅಂತ ಕೊಟ್ಟರೆ ನೀವು ಆ KSP ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀರಾ. ಆ ಲಾಗಿನ್ ಆದಾಗ ನೀವು ನೋಡಿ, ಅಲ್ಲಿ ರಿಪೋರ್ಟ್ ಇನ್ಸಿಡೆಂಟ್ ಅಂತಿದೆ, ಲಾಸ್ಟ್ ರಿಪೋರ್ಟ್ ಅಂತಿದೆ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸು, ಪೊಲೀಸ್ ಸ್ಟೇಷನ್ನು, ಪೊಲೀಸ್ ಮಿತ್ರ, ಈ ಥರ ಬೇರೆ ಬೇರೆ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಲಾಸ್ಟ್ ರಿಪೋರ್ಟ್ ಅಂತಿದೆ ನೋಡಿ. ಆ ಲಾಸ್ಟ್ ರಿಪೋರ್ಟಲ್ಲಿ ರಿಜಿಸ್ಟರ್ ಲಾಸ್ಟ್ ರಿಪೋರ್ಟ್, ನಿಮ್ದು ಏನಾದರೂ ವಸ್ತು ಕಳೆದೋಗಿದೆ ಅಲ್ಲಿ ಯಾರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿರ್ತಾರಲ್ಲ ಆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿರೋರ ಹೆಸರು ಮತ್ತು ಅವ್ರದ್ದು ಪೂರ್ತಿ ಅಡ್ರೆಸ್ಸು, ನಿಮ್ದು ಯಾವ ಊರು, ಇದನ್ನು ಪೂರ್ತಿ ಕಂಪ್ಲೀಟ್ ಅಡ್ರೆಸ್ನಲ್ಲಿ ಎಂಟ್ರಿ ಮಾಡಿ. ಆಮೇಲೆ ನಿಮ್ಮದು ಯಾವ ಸ್ಟೇಟು ಮತ್ತು ಯಾವ ಡಿಸ್ಟ್ರಿಕ್ಟು, ಅದಾದ್ಮೇಲೆ ನಿಮ್ದು ಯಾವ ವಸ್ತು ಕಳೆದೋಗಿದೆ ಆ ವಸ್ತುನ ಅಲ್ಲಿ ಒಂದು ಸೆಲೆಕ್ಟ್ ಆರ್ಟಿಕಲ್ ಅಂತ ಇರುತ್ತೆ. ಅಥವಾ ಆ ವಸ್ತುದು ಏನಾದರೂ ನಿಮ್ಮ ಹತ್ರ ಫೋಟೋ ಇದ್ದರೆ ಆ ಫೋಟೋನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು ಅವರ ರೆಫರೆನ್ಸಿಗೆ. ನೋಡಿ, ಲಾಸ್ಟ್ ಆರ್ಟಿಕಲ್ಸ್ ಅಂತಿದೆಯಲ್ಲ, ಅಲ್ಲಿ ಸೆಲೆಕ್ಟ್ ಫೋಟೋ ಮತ್ತು ಸೆಲೆಕ್ಟ್ ಆರ್ಟಿಕಲ್ ಅಂತಿರುತ್ತೆ. ಆರ್ಟಿಕಲಲ್ಲಿ ನಿಮಗೆ ಬೇರೆ ಬೇರೆದು ಏನು ಕಳೆದೋಗಿದೆ, ಕ್ರೆಡಿಟ್ ಕಾರ್ಡ್ ಕಳೆದೋಗಿದೆಯೋ, ಡೆಬಿಟ್ ಕಾರ್ಡ್ ಕಳೆದೋಗಿದೆಯೋ, ID ಕಾರ್ಡ್ ಕಳೆದೋಗಿದೆಯೋ, ಪಾಸ್ಬುಕ್ಕೋ, ರೇಷನ್ ಕಾರ್ಡೋ ಇದೆ. ಅದು ಯಾವುದೂ ಇಲ್ಲ ಅಂದರೆ ಇನ್ನೊಂದು ಅದರ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಟೈಪ್ ಮಾಡಿ ನೀವು ಏನು ನೇಮ್ ಆಫ್ ದ ಡಾಕ್ಯುಮೆಂಟ್ ಏನು ಕಳೆದೋಗಿದೆ ನಿಮ್ಮದು ಅದನ್ನು ಅಲ್ಲಿ ಟೈಪ್ ಮಾಡಿ. ಮತ್ತು ಆ ಡಾಕ್ಯುಮೆಂಟ್ ನಂಬರ್ ಏನಾದರೂ ನಿಮ್ಮ ಹತ್ರ ಇದ್ದರೆ, ಮತ್ತು ಆ ಡಾಕ್ಯುಮೆಂಟ್ ನಂಬರು ಇಲ್ಲ, ಈಗ ಫೋನ್ ಕಳೆದೋಗಿದೆ ಅಂದ್ಕೊಳ್ಳಿ, ಆ ಫೋನ್ ಬಗ್ಗೆ ಯಾವ ಕಲರ್ ಫೋನು, ಯಾವ ಮಾಡೆಲ್ ಫೋನು, ಆ ಐಟಮ್ ಡಿಸ್ಕ್ರಿಪ್ಷನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ಬೋದು. ಮೆನ್ಷನ್ ಮಾಡಿ ಆ್ಯಡ್ ಅಂತ ಕೊಟ್ಟರೆ ಅದು ಆರ್ಟಿಕಲ್ ಆ್ಯಡ್ ಆಗುತ್ತೆ. ಆಮೇಲೆ ನಿಮ್ದು ಏನು ವಸ್ತುಗಳು ಕಳೆದೋಗಿರುತ್ತಲ್ಲ ಅದು ಯಾವತ್ತು ಕಳೆದೋಗಿತ್ತು ಮತ್ತು ಎಲ್ಲಿ ಕಳೆದೋಗಿತ್ತು ನಿಮ್ಗೇನಾದರೂ ಒಂದು ಐಡಿಯಾ ಇದ್ದರೆ, ನಾನು ಬಸ್ಸಲ್ಲಿ ಹೋಗ್ತಿದ್ದೆ, ಬಸ್ಸಲ್ಲಿ ಕಳೆದೋಯ್ತು, ಇಲ್ಲ ಮನೆಯನ್ನು ಶಿಫ್ಟ್ ಮಾಡುವಾಗೆಲ್ಲಾದರೂ ಕಳೆದೋಯ್ತು ಡಾಕ್ಯುಮೆಂಟ್ಸು, ಇಲ್ಲ ಇಂಥ ಏರಿಯಾದಲ್ಲಿ ಗಾಡಿ ಪಾರ್ಕ್ ಮಾಡಿದೆ ಅಲ್ಲಿಂದ ಕಳೆದೋಯ್ತು, ಆ ಥರನೇ ಇದ್ದರೆ ಎಲ್ಲಿ ನಡೆದಿದ್ದು ಅದು ಪ್ಲೇಸ್ ಆಫ್ ಅಕರೆನ್ಸ್ ಎಂಟರ್ ಮಾಡಿ. ಮತ್ತು ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು, ನಿಮ್ಮ ಆ ಏರಿಯಾಗೆ ಯಾವ ಪೊಲೀಸ್ ಸ್ಟೇಷನ್ ಬರುತ್ತೆ ಅಂತ ಏನಾದರೂ ಗೊತ್ತಿದ್ರೆ ನಿಮಗೆ ಆ ಪೊಲೀಸ್ ಸ್ಟೇಷನ್ನು ಸಹ ಸೆಲೆಕ್ಟ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಹಂಗೆ ಬ್ಲಾಂಕ್ ಆಗಿಬಿಡಿ. ಮತ್ತು ಡೇಟು ಯಾವತ್ತು ಕಳೆದೋಯ್ತು ಮತ್ತು ಟೈಮ್, ನೀವು ಒಂದು ಅಂದಾಜು ಟೈಮ್ ಗೊತ್ತಿದ್ರೆ ಆ ಟೈಮು ಸಹ ಎಂಟ್ರಿ ಮಾಡಿ. ಮತ್ತು ಎಂಟರ್ ಬ್ರೀಫ್ ಫ್ಯಾಕ್ಟ್ಸ್ ಅಂತಿದೆ. ಬ್ರೀಫ್ ಫ್ಯಾಕ್ಟ್ಸಲ್ಲಿ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಳೆದೋಗಿರೋ ವಸ್ತು ಬಗ್ಗೆ, ಯಾವತ್ತು ಕಳೆದೋಯ್ತು, ಎಲ್ಲಿ ಕಳೆದೋಯ್ತು, ಯಾವ ಕಲರ್ ಗಾಡಿ, ಯಾವ ಮಾಡೆಲ್ ಗಾಡಿ, ಅಥವಾ ಫೋನ್ ಆಗಿದ್ರೆ ಯಾವ ಮಾಡೆಲ್ ಫೋನು, ಯಾವ ಕಲರ್ ಫೋನು, ಡಾಕ್ಯುಮೆಂಟ್ ಆಗಿದ್ರೆ ಯಾವ ಡಾಕ್ಯುಮೆಂಟ್ ಕಳೆದೋಯ್ತು, ಆ ಡಾಕ್ಯುಮೆಂಟ್ ನಂಬರ್ ಏನಾದರೂ ಗೊತ್ತಿದ್ರೆ ನಿಮಗೆ ಅದನ್ನ ಅಲ್ಲಿ ಒಂದು ಬ್ರೀಫ್ ಆಗಿ ಎಂಟರ್ ಮಾಡಿ. ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ನೋಡಿ, ಫ್ರಮ್ ಡೇಟ್ ಮತ್ತು ಟು ಡೇಟ್ ಅಂತ ಕೊಟ್ಟಿದ್ದಾರಲ್ಲ, ಆ ಡೇಟು ಒಂದು ಅಂದಾಜಲ್ಲಿ, ಈಗ ನನಗೆ ಎಲ್ಲೋ ಇಟ್ಟಿದ್ದು ಮರ್ತೋಯ್ತು, ಕಳೆದೋಯ್ತು, ಇವತ್ತಿನ ಡೇಟ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಒಂದು ಅಂದಾಜಲ್ಲಿ ಆ ಡೇಟ್ನ ಎಂಟ್ರಿ ಮಾಡಿ. ನೀವೇನು ವಸ್ತು ಕಳೆದೋದ್ರೂ ಒಂದು FIR ರಿಪೋರ್ಟ್ ನಿಮ್ಮ ಹತ್ರ ಇದ್ದರೆ ಒಂದು ಸೇಫ್ಟಿ. ಅಕಸ್ಮಾತ್ ಆ ವಸ್ತುವಿಂದ ಬೇರೆ ಯಾರಾದರೂ ಮಿಸ್ಯೂಸ್ ಮಾಡಿದರೆ ನೀವಾಗಲೇ ನಾನು ಲಾಸ್ಟ್ ರಿಪೋರ್ಟ್ನ ರಿಜಿಸ್ಟರ್ ಮಾಡಿದ್ದೀನಿ ಅಂದರೆ ನೀವೊಂದು ಸೇಫರ್ ಸೈಡಲ್ಲಿ ಇರ್ತೀರ. ಮತ್ತು ನಿಮ್ಮ ವಸ್ತುನ ಪೊಲೀಸ್ನವ್ರು ಹುಡುಕೊಡೋಕ್ಕೂ ಸಹ ಅವರಿಗೆ ಈಸಿ ಆಗುತ್ತೆ. ನೀವು ಡಿಸ್ಕ್ರಿಪ್ಷನೆಲ್ಲ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಕೊಟ್ಟರೆ ಅದು ಲಾಸ್ಟ್ ರಿಪೋರ್ಟ್ ನೋಡಿ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ನೀವೇನು ಸಬ್ಮಿಟ್ ಮಾಡಿರ್ತೀರಲ್ಲ ಅದ್ರದ್ದು FIR ಕಾಪಿ, ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ರಿಪೋರ್ಟ್ ಬರುತ್ತೆ, FIR ಕಾಪಿ ಬರುತ್ತೆ. ಒಂದು ಕಾಪಿ ನೀವು ಇಟ್ಕೊಳ್ಳಿ, ಇನ್ನೊಂದು ಕಾಪಿ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕೊಡಬೇಕಿದ್ರೆ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ.